ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರಣಬೇಟೆ. ಪರಂ ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಟ್ರಾನ್ಸ್ಫರ್. ಹೂಡಿಕೆ ಸತ್ಯವಾದರೆ ಗೃಹ ಮಂತ್ರಿಗೆ ಸಂಕಷ್ಟ ಫಿಕ್ಸ್. ರನ್ಯಾಗೆ ಸಂಬಂಧಿಸಿದ 16 ಕಡೆ ಇಡಿ ಟೀಮ್ ದಾಳಿ ನಡೆಸ್ತಾ ಇದೆ. ಚಿನ್ನಾಭರಣ, ಚಿನ್ನದ ಬಿಸ್ಕೆಟ್ ಮಾರಾಟಗಾರರು, ಮಧ್ಯವರ್ತಿಗಳು ಇವರೆಲ್ಲರ ಮನೆಗಳ ಮೇಲೂ ಕೂಡ ಇಡಿ ಟೀಮ್ ದಾಳಿ ನಡೆಸಿದೆ. ರನ್ಯಾ ಚಿನ್ನಾಭರಣ ಖರೀದಿಸಿದ್ದರ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆದಿರುವುದು ಕೂಡ ಪತ್ತೆ ಆಗಿದೆ ಅಂತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ರನ್ಯಾ ರಾವ್ ಕೇಸ್ ಏನಾಯ್ತು ಅನ್ನುವಂಥ ಪ್ರಶ್ನೆ ಇತ್ತು. ಆಕೆಗೆ ಜಾಮೀನು ಸಿಕ್ಕಿದ್ರಿಂದ ಹಾಗಾದ್ರೆ ಕೇಸು ಮುಗಿದೋಯ್ತಾ ಅಥವಾ ಮುಳುಗೋಯ್ತಾ, ಈ ಎಲ್ಲ ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದ್ವು. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾವ ಕಾರಣಕ್ಕೂ ಈ ಕೇಸನ್ನು ಅಷ್ಟು ಸುಲಭವಾಗಿ ತಗೊಂಡಿಲ್ಲ. ಬಹಳ ಡೀಪ್ ಆಗಿ ತನಿಖೆಯನ್ನ ಕಂಡಕ್ಟ್ ಮಾಡ್ತಾ ಇದೆ. 16 ಕಡೆ ರನ್ಯಾಗೆ ಸಂಬಂಧಿಸಿದ ಅಥವಾ ಈ ಕೇಸ್ಗೆ ಸಂಬಂಧಿಸಿದ 16 ಕಡೆ ದಾಳಿಗಳಾಗ್ತಾ ಇರ್ತಕ್ಕಂಥದ್ದು ಏನೆಲ್ಲ ಇದೆ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಇಡಿ ಅಧಿಕಾರಿಗಳ ತನಿಖೆ ಹಾದಿಯೇ ಆಗಿರುತ್ತೆ. ಅಂದ್ರೆ ಬಿಟ್ಟು ಹಿಡಿಯುವಂತ ಹಾದಿಯಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಒಂದು ಸಾತಿ ಅವರು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿದ್ರೆ ಬುಡ ಸಮೇತ ಇರುವಂತ ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ತನಿಖೆಯ ಹಾದಿ ಸ್ವಲ್ಪ ನಿಧಾನ ಆಗಿರ್ಬೋದು, ಆದ್ರೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ಹಣದ ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿತ್ತು. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಕೂಡ ಈ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಅದರಲ್ಲೂ ಕೂಡ ಹವಾಲಾ ದಂಧೆ ಇದರಲ್ಲಿ ನಡೆದಿದೆ. ದೊಡ್ಡ ಮಟ್ಟದಲ್ಲಿ ವಿದೇಶಗಳಲ್ಲೂ ಕೂಡ ಹವಾಲಾ ದಂಧೆ ನಡೆದಿದೆ. ಅದರಲ್ಲಿ ರನ್ಯಾ ರಾವ್ ನೇರವಾಗಿ ಭಾಗಿಯಾಗಿದ್ದಾಳೆ ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಇನ್ವೆಸ್ಟಿಗೇಷನ್ ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಗಳು ಕೂಡ ಪತ್ತೆಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿಕೊಂಡು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಮಾಹಿತಿಗಳನ್ನ ಆಧರಿಸಿ ಸುಮಾರು 16 ಕಡೆ ರನ್ಯಾ ರಾವ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಆಕೆಯ ಕಾಂಟ್ಯಾಕ್ಟ್ ನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಕಚೇರಿಗಳು ಮತ್ತೆ ಮನೆಗಳ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ವಿಚಾರಗಳು ಬಯಲಾಗಿದೆ. ಅದರಲ್ಲೂ ಕೂಡ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಯಾರ್ಯಾರಿಗೆ ಮಾರಾಟ ಮಾಡ್ತಿದ್ಲು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಗೊತ್ತಾದಂತ ಸಂದರ್ಭದಲ್ಲಿ ಅವರ ಮನೆಗಳ ಮೇಲೆ, ಅಂದ್ರೆ ದಲ್ಲಾಳಿಗಳ ಮನೆ ಮತ್ತೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಅಲ್ಲಿ ಆ ವೇಳೆ ಆಕೆ ಇವರಿಗೆ ಗೋಲ್ಡ್ ತಂದು ಕೊಟ್ಟಿರೋದು ಕನ್ಫರ್ಮ್ ಆಗಿದೆ. ಅವರೇ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ, ಆಕೆಯಿಂದ ನಾವು ಗೋಲ್ಡ್ ಅನ್ನ ಖರೀದಿ ಮಾಡಿದೀವಿ ಅಂತೇಳಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಇವರು ಯಾವ ರೀತಿ ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಸಲ ಹವಾಲಾ ದಂಧೆಯನ್ನ ಇಲ್ಲಿ ಪ್ರಕ್ರಿಯೆ ಮೂಲಕ ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಹವಾಲಾ ದಂಧೆ ಮೂಲಕ ಇವರು ಮಾಡಿದ್ದಾರೆ. ಅಲ್ಲಿಗೆ ಇಲ್ಲಿ PMLA ಆಕ್ಟ್ ಏನಿದೆ ಅದು ಕನ್ಫರ್ಮ್ ಆಗಿ ಇಲ್ಲಿ PMLA ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿರೋದು ಇಲ್ಲಿ ಗೊತ್ತಾಗಿದೆ. ಹೀಗಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದು ಗೊತ್ತಾಗಿದೆ. ಇದರ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಗೃಹ ಸಚಿವರ ಅವರ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಅಕೌಂಟ್ ನಿಂದ ರನ್ಯಾ ರಾವ್ ಅವರಿಗೆ ಸಂಬಂಧಪಟ್ಟಂತ ಅಕೌಂಟ್ಗೆ ಸುಮಾರು 45 ಲಕ್ಷ ಹಣ ವರ್ಗಾವಣೆ ಆಗಿರೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಈಕೆ ಬಂಧನ ಆದಂತ ಸಂದರ್ಭದಲ್ಲಿ ಸಾಕಷ್ಟು ರಾಜಕಾರಣಿಗಳು ಈ ಕಡೆಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಈಗ ಗೃಹ ಸಚಿವರ ಸಂಸ್ಥೆಯಿಂದ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಎಲ್ಲೊಂದ್ ಕಡೆ ಗೃಹ ಸಚಿವರಿಗೆ ಮುಂದಿನ ಹಂತದಲ್ಲಿ ದೊಡ್ಡ ಕಂಟಕ ಆಗುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರಣಬೇಟೆ. ಪರಂ ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಅಕೌಂಟ್ಗೆ 45 ಲಕ್ಷ ಟ್ರಾನ್ಸ್ಫರ್. ಹೂಡಿಕೆ ಸತ್ಯವಾದರೆ ಗೃಹ ಮಂತ್ರಿಗೆ ಸಂಕಷ್ಟ ಫಿಕ್ಸ್. ರನ್ಯಾಗೆ ಸಂಬಂಧಿಸಿದ 16 ಕಡೆ ಇಡಿ ಟೀಮ್ ದಾಳಿ ನಡೆಸ್ತಾ ಇದೆ. ಚಿನ್ನಾಭರಣ, ಚಿನ್ನದ ಬಿಸ್ಕೆಟ್ ಮಾರಾಟಗಾರರು, ಮಧ್ಯವರ್ತಿಗಳು ಇವರೆಲ್ಲರ ಮನೆಗಳ ಮೇಲೂ ಕೂಡ ಇಡಿ ಟೀಮ್ ದಾಳಿ ನಡೆಸಿದೆ. ರನ್ಯಾ ಚಿನ್ನಾಭರಣ ಖರೀದಿಸಿದ್ದರ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆದಿರುವುದು ಕೂಡ ಪತ್ತೆ ಆಗಿದೆ ಅಂತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಇನ್ನೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ರನ್ಯಾ ರಾವ್ ಕೇಸ್ ಏನಾಯ್ತು ಅನ್ನುವಂಥ ಪ್ರಶ್ನೆ ಇತ್ತು. ಆಕೆಗೆ ಜಾಮೀನು ಸಿಕ್ಕಿದ್ರಿಂದ
ಹಾಗಾದ್ರೆ ಕೇಸು ಮುಗ್ದೋಯ್ತಾ ಅಥವಾ ಮುಳುಗೋಯ್ತಾ ಈ ಎಲ್ಲ ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದ್ವು. ಆದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾವ ಕಾರಣಕ್ಕೂ ಈ ಕೇಸನ್ನ ಅಷ್ಟು ಸುಲಭವಾಗಿ ತಗೊಂಡಿಲ್ಲ. ಬಹಳ ಡೀಪ್ ಆಗಿ ತನಿಖೆಯನ್ನ ಕಂಡಕ್ಟ್ ಮಾಡ್ತಾ ಇದೆ. 16 ಕಡೆ ರನ್ಯಾಗೆ ಸಂಬಂಧಿಸಿದ ಅಥವಾ ಈ ಕೇಸ್ಗೆ ಸಂಬಂಧಿಸಿದ 16 ಕಡೆ ದಾಳಿಗಳಾಗ್ತಾ ಇರ್ತಕ್ಕಂಥದ್ದು ಏನೆಲ್ಲ ಇದೆ ಡೀಟೇಲ್ಸ್. ಶ್ರೀಲಕ್ಷ್ಮಿ, ಇಡಿ ಅಧಿಕಾರಿಗಳ ತನಿಖೆ ಹಾದಿಯೇ ಆಗಿರುತ್ತೆ. ಅಂದ್ರೆ ಬಿಟ್ಟು ಹಿಡಿಯುವಂತ ಹಾದಿಯಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಒಂದು ಸಾತಿ ಅವರು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿದ್ರೆ ಬುಡ ಸಮೇತ ಇರುವಂತ ಇನ್ಫಾರ್ಮೇಶನ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ತನಿಖೆಯ ಹಾದಿ ಸ್ವಲ್ಪ ನಿಧಾನ ಆಗಿರ್ಬೋದು, ಆದ್ರೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ಹಣದ ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿತ್ತು. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಕೂಡ ಈ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಅದರಲ್ಲೂ ಕೂಡ ಹವಾಲಾ ದಂಧೆ ಇದರಲ್ಲಿ ನಡೆದಿದೆ. ದೊಡ್ಡ ಮಟ್ಟದಲ್ಲಿ ವಿದೇಶಗಳಲ್ಲೂ ಕೂಡ ಹವಾಲಾ ದಂಧೆ ನಡೆದಿದೆ. ಅದರಲ್ಲಿ ರಣ್ಯಾರಾವ್ ನೇರವಾಗಿ ಭಾಗಿಯಾಗಿದ್ದಾಳೆ ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಇನ್ವೆಸ್ಟಿಗೇಷನ್ ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಗಳು ಕೂಡ ಪತ್ತೆಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿಕೊಂಡು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು. ಮಾಹಿತಿಗಳನ್ನ ಆಧರಿಸಿ ಸುಮಾರು 16 ಕಡೆ ರಣ್ಯಾರಾವ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಆಕೆಯ ಕಾಂಟ್ಯಾಕ್ಟ್ ನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಕಚೇರಿಗಳು ಮತ್ತೆ ಮನೆಗಳ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ವಿಚಾರಗಳು ಬಯಲಾಗಿದೆ. ಅದರಲ್ಲೂ ಕೂಡ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಯಾರ್ಯಾರಿಗೆ ಮಾರಾಟ ಮಾಡ್ತಿದ್ಲು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಗೊತ್ತಾದಂತ ಸಂದರ್ಭದಲ್ಲಿ ಅವರ ಮನೆಗಳ ಮೇಲೆ ಅಂದ್ರೆ ದಲ್ಲಾಳಿಗಳ ಮನೆ ಮತ್ತೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಅಲ್ಲಿ ಆ ವೇಳೆ ಆಕೆ ಇವರಿಗೆ ಗೋಲ್ಡ್ ತಂದು ಕೊಟ್ಟಿರೋದು ಕನ್ಫರ್ಮ್ ಆಗಿದೆ. ಅವರೇ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ, ಆಕೆಯಿಂದ ನಾವು ಗೋಲ್ಡ್ ಅನ್ನ ಖರೀದಿ ಮಾಡಿದೀವಿ ಅಂತೇಳಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಇವರು ಯಾವ ರೀತಿ ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಸಲ ಹವಾಲಾ ದಂಧೆಯನ್ನ ಇಲ್ಲಿ ಪ್ರಕ್ರಿಯೆ ಮೂಲಕ ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಹವಾಲಾ ದಂಧೆ ಮೂಲಕ ಇವರು ಮಾಡಿದ್ದಾರೆ. ಅಲ್ಲಿಗೆ ಇಲ್ಲಿ PMLA ಆಕ್ಟ್ ಏನಿದೆ ಅದು ಕನ್ಫರ್ಮ್ ಆಗಿ ಇಲ್ಲಿ PMLA ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿರೋದು ಇಲ್ಲಿ ಗೊತ್ತಾಗಿದೆ. ಹೀಗಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದು ಗೊತ್ತಾಗಿದೆ. ಇದರ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಗೃಹ ಸಚಿವರ ಅವರ ಸಂಸ್ಥೆ ಶಿಕ್ಷಣ ಸಂಸ್ಥೆ ಅಕೌಂಟ್ ನಿಂದ ರಣ್ಯಾರಾವ್ ಅವರಿಗೆ ಸಂಬಂಧಪಟ್ಟಂತ ಅಕೌಂಟ್ಗೆ ಸುಮಾರು 45 ಲಕ್ಷ ಹಣ ವರ್ಗಾವಣೆ ಆಗಿರುವುದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಈಕೆ ಬಂಧನ ಆದಂತ ಸಂದರ್ಭದಲ್ಲಿ ಸಾಕಷ್ಟು ರಾಜಕಾರಣಿಗಳು ಈ ಕಡೆಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಈಗ ಗೃಹ ಸಚಿವರ ಸಂಸ್ಥೆಯಿಂದ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಎಲ್ಲೊಂದ್ ಕಡೆ ಗೃಹ ಸಚಿವರಿಗೆ ಮುಂದಿನ ಹಂತದಲ್ಲಿ ದೊಡ್ಡ ಕಂಟಕ ಆಗುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.